ಸೊ ನಮ್ಮ ತುಮಕೂರಿನ ಆಟೋ ಎಕ್ಸ್ಪೋ ಸೆಂಟರ್ ಆಫ್ ಅಟ್ರಾಕ್ಷನ್ ಅಕ್ಷಯ ಮೋಟರ್ಸ್ ಕಡೆಯಿಂದ ಬೆನ್ಸ್ GLA ಗಾಡಿ ಇದೆ. ಈ ಗಾಡಿ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಮಿಸ್ಟರ್ ಪುರುಷೋತ್ತಮ್ ಅವರಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ಆಟೋ ಎಕ್ಸ್ಪೋ ಆ್ಯಂಡ್ ವೆಲ್ಕಮ್ ಟು ಕಾಟ ಕನ್ನಡ. ಥ್ಯಾಂಕ್ ಯು. ಆ್ಯಕ್ಚುಲಿ ವೆಲ್ಕಮ್ ಟು ಆಟೋ ಎಕ್ಸ್ಪೋ ಅಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಟು ಆಟೋ ಎಕ್ಸ್ಪೋ. ಡೆಫಿನೆಟ್ಲಿ ಸ್ಟೇಜ್ ಇಸ್ ಯುವರ್ಸ್. ಗಾಡಿನೂ ನಿಂದೆ, ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ ಸರ್. ಖಂಡಿತ, ಇವತ್ತು ತುಮಕೂರು ನಮ್ಮದೇ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಅಮೃತ ಇನ್ಕಾರ್ಪೊರೇಷನ್ ಫಾರ್ ಮೇಕಿಂಗ್ ಇಟ್ ಸಚ್ ಅ ಹ್ಯೂಜ್ ಸಕ್ಸಸ್. ಆ್ಯಂಡ್ ಆ್ಯಸ್ ಯು ಸಿ, ಇದು ನಮ್ಮ GLA. ಸೊ ಈ ಗಾಡಿ ಹಿಂದೆ ದೆರ್ ಇಸ್ ಅ ಹ್ಯೂಜ್ ಹಿಸ್ಟ್ರಿ ಹೌ ಇಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಸೊ ಪ್ರತಿಯೊಂದು ಮಾಡೆಲ್ ಹಿಂದೆನೂ ಮರ್ಸಿಡೀಸ್ ಬೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ದೆರ್ ಇಸ್ ಅ ಹ್ಯೂಜ್ ಹಿಸ್ಟ್ರಿ ಇನ್ ಬಿಹೈಂಡ್ ದ ಕಾರ್. So let's say in 1885 we started the world's first car, which is called as Right Wagon by Mr. Carl Benz and Daimler. ಈಗ ನೋಡ್ತಿರೋ ವೆಹಿಕಲ್ GLA. ಸೊ ಈ ಕಾರ್ ಇಂಡಿಯಾದಲ್ಲಿ ಲಾಂಚ್ ಆಗುವಾಗ 2015 ಸೊ ವಿ ಸ್ಟಾರ್ಟೆಡ್ ದ ಜರ್ನಿ ಫ್ರಮ್ ಸ್ಟುಟ್ಗಾರ್ಡ್. ಆ್ಯಂಡ್ ಸ್ಟುಟ್ಗಾರ್ಡಿಂದ ಇಂಡಿಯಾಗೆ ವಿ ಹವ್ ಪಾಸ್ಡ್ ಅರೌಂಡ್ 2 continents, around 15 countries. So it took about 30 days of journey, 15,000 kilometers without a breakdown. We are able to bring the car from Stuttgart to India without even compromising any aspect of the engine or any cosmetic concept of the car. So adrindagi when it came to Pune, which is in Chakan, avaga in Indiadalli GLA production start aito, which you can see it is a third variant of GLA. It is petrol and it produces 160 plus horsepowers. So one of the major selling SUVs in India. It contributes to around 25% of the SUV car sales in India itself. So front inda noಡಕ್ಕೆ ಹೋದ್ರೆ ನಿಮಗೆ ಪವರ್ ಡೋಮ್ ಡಿಸೈನ್ ಸಿಗುತ್ತೆ, ವಿಚ್ ವಿಲ್ ಮೇಕ್ ದ ಕಾರ್ ಲುಕ್ ಸ್ಪೋರ್ಟಿ. ಅಟ್ ದ ಸೇಮ್ ಟೈಮ್ ನಿಮಗೆ ಏರೋಡೈನಮಿಕ್ಸ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮುಂದೆ ನೋಡ್ತಾ ಇದ್ರೆ ನಿಮಗೆ ಬ್ಲ್ಯಾಕ್ಡ್ ಔಟ್ ಗ್ರಿಲ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ವೇರ್ ದಿ ಹಾರ್ಟ್ ಆಫ್ ದಿ ಸೆನ್ಸರ್ಸ್ ಆರ್. ನಿಮಗೆ ADAS ಬೇಕಾಗಿರೋ ಆಲ್ ದಿ ಸೆನ್ಸರ್ಸ್ ಆರ್ ಅವೈಲೇಬಲ್ ಅಟ್ ದ ಬ್ಯಾಕ್ ಆಫ್ ದಿಸ್ ಗ್ರಿಲ್ ಆ್ಯಂಡ್ ಅಟ್ ದ ಬ್ಯಾಕ್ ಆಫ್ ದಿ ಮರ್ಸಿಡೀಸ್ ಬೆನ್ಸ್ ಲೋಗೋ. ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಮೇಜರ್ಲಿ 6 ಲೋಗೋಸ್ ಬರುತ್ತೆ. ಆ್ಯಂಡ್ ಬಾಟಮಲ್ಲಿ ನಿಮಗೆ ಅಲ್ಯೂಮಿನಿಯಮ್ ಬಾಟಮ್ ಗ್ರೇಲ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಹೆಡ್ಲೈಟ್ಸ್ ಆರ್ ದ ಮೇನ್ ಫೀಚರ್ಸ್ ಇನ್ ಮರ್ಸಿಡೀಸ್ ಬೆನ್ಸ್. ನೈಟ್ ಹೋಗುವಾಗ ನೋಡಬೇಕಂದ್ರೆ ಹೆಡ್ಲೈಟ್ಸೇ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದರಲ್ಲಿ ಬರೋದು ಬಂದ್ಬಿಟ್ಟು LED ಹೈ ಪರ್ಫಾರ್ಮೆನ್ಸ್ ಹೆಡ್ ಲ್ಯಾಂಪ್ಸ್. ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ಲೈಟ್ ಇಟ್ ಕ್ಯಾನ್ ಥ್ರೋ ಇಸ್ 550 meters. ನೀವೇ ಇಮ್ಯಾಜಿನ್ ಮಾಡ್ಕೊಬೋದು 550 meters ಒಂದು ಲೈಟು ಹೋಗ್ತಿದೆ ಅಂದರೆ, ವಿಚ್ ಈಸ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ಲೈಟ್ ಆಫ್ ಬ್ರೈಟ್ನೆಸ್ ಆಫ್ ದಿ ಸನ್ಲೈಟ್. ಸೊ 550 meters ಇಟ್ ಕ್ಯಾನ್ ಬ್ಲೈಂಡ್ ಎನಿಬಡಿ. ಸೊ ಅದಕ್ಕೋಸ್ಕರ ಇದರಲ್ಲಿ ನಿಮಗೆ ಅಡಾಪ್ಟಿವ್ ಡ್ಯಾಂಪಿಂಗ್ ಸಿಸ್ಟಮ್ ಬರುತ್ತೆ. ಸೊ ವೆನ್ ಇಟ್ ಕ್ಯಾನ್ ಡಿಟೆಕ್ಟ್ ದ ಆಟೋಮ್ಯಾಟಿಕ್ ಟ್ರಾಫಿಕ್ ಅಟ್ ಥ್ರೂ ದ ಹೆಲ್ಪ್ ಆಫ್ ದಿ ಸ್ಟೀರಿಯೋ ಟ್ರಾಫಿಕ್ ಕ್ಯಾಮ್ರಾಸ್ ವಿಚ್ ಆರ್ ಪ್ರೆಸೆಂಟ್ ಓವರ್ ದೇರ್. ಸೊ ನಿಮ್ಗೆ ಆಟೋಮೆಟಿಕ್ಕಾಗಿ ಹೆಡ್ ಲ್ಯಾಂಪ್ಸ್ ಡಿಮ್ ಆಗುತ್ತೆ. ಆ್ಯಂಡ್ ವೆನ್ ದ ಟ್ರಾಫಿಕ್ ಗೋಸ್ ಅವೇ ಇಟ್ ಕ್ಯಾನ್ ಪುಟ್ ದ ಲೈಟ್ಸ್ ಆನ್ ಹೈ ಬೀಮ್ ಅಗೇನ್. ಆ್ಯಂಡ್ ಅಗೇನ್ ನಿಮಗೆ 360 degree ಕ್ಯಾಮ್ರಾ ಸಿಗುತ್ತೆ. ಒನ್ ಆಫ್ ದಿ ಕ್ಯಾಮ್ರಾಸ್ ಆರ್ ಪ್ರೆಸೆಂಟ್ ಅಟ್ ದ ಡೋರ್ ಆಲ್ಸೋ. ಆ್ಯಂಡ್ ನಿಮಗೆ ದೆರ್ ಆರ್ ಲಾಟ್ ಆಫ್ ಫೀಚರ್ಸ್ ವಿಚ್ ಯು ಕ್ಯಾನ್ ಆ್ಯಡ್ ಆನ್ ಟು ದ ಕಾರ್. ಮರ್ಸಿಡೀಸ್ ಪ್ರೊಜೆಕ್ಟರ್ ಲೋಗೋಸ್ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಈವನ್ ಇದು ಸೈಡ್ ಮಿರರ್ ನೋಡಿದ್ರು ಕೂಡ ನಿಮಗೆ ಏರೋಡೈನಮಿಕ್ ಕಾಣಿಸುತ್ತೆ. ಬೀಯಿಂಗ್ ಇಟ್ಸ್ ಕ್ಲೋಸ್ಡ್ ಆರ್ ಓಪನ್, ನಿಮಗೆ ಕೋಎಫಿಷಿಯಂಟ್ ಡ್ರ್ಯಾಗ್ ತುಂಬ ಕಡಿಮೆ ಇರುತ್ತೆ. ಸೊ ದಟ್ಸ್ ಒನ್ ಮೋರ್ ಬೆನಿಫಿಟ್ ಆಫ್ ಏರೋಡೈನಮಿಕ್ಸ್ ಹೌ ವಿ ವರ್ಕ್ಡ್ ಔಟ್. ಆ್ಯಂಡ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಬಾಡಿ ಲೈನ್ಸ್ ಆ್ಯಂಡ್ ಕ್ಯಾರೆಕ್ಟರಿಕ್ ಲೈನ್ಸ್ ಆರ್ ಆ್ಯಡೆಡ್ ಟು ದ ಬಾಡಿ. ಸೊ ವಿಚ್ ಮೇಕ್ಸ್ ಇಟ್ ಅಗೇನ್ ಸ್ಪೋರ್ಟಿ ಆ್ಯಂಡ್ ಆ್ಯಡ್ಸ್ ಆನ್ ಬಲ್ಕಿನೆಸ್ ಆಫ್ ದಿ ಕಾರ್. ಸೊ ಎಲ್ಲ ಕಡೆ ಕ್ರೋಮ್ ಡಿಸೈನ್ಸ್ ಕೊಟ್ಟಿದ್ದೀವಿ. ಆಫ್ಕೋರ್ಸ್ ಇಟ್ ಇಂಪ್ರೂವ್ಸ್ ದ ಎಸ್ಥೆಟಿಕ್ ಆಫ್ ದಿ ಕಾರ್. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಆಫ್ ದಿಸ್ ವೀಲ್ ಇಸ್ ದಿಸ್ ಇಸ್ ಮರ್ಸಿಡೀಸ್ ಒರಿಜಿನಲ್ ಎಕ್ಸ್ಟೆಂಡೆಡ್ ಟೈರ್. ಸೊ ದಿಸ್ ಇಸ್ 17-inch alloy. ಸೊ ಹಿಯರ್ ಯು ಕ್ಯಾನ್ ಸಿ MOE. ಸೊ ದಿಸ್ ಸ್ಟ್ಯಾಂಡ್ಸ್ ಫಾರ್ ಮರ್ಸಿಡೀಸ್ ಒರಿಜಿನಲ್ ಎಕ್ಸ್ಟೆಂಡೆಡ್. ಸೊ ಅಡ್ವಾಂಟೇಜ್ ಏನಂದರೆ, ಸೊ ಡ್ಯೂರಿಂಗ್ ಗೋಯಿಂಗ್ ಇನ್ ಹೈವೇಸ್ ಆ್ಯಂಡ್ ಆಲ್, ಇನ್ ಕೇಸ್ ಟೈರ್ ಪಂಚರ್ ಆಯ್ತು ಅಂದ್ರೂ ಈ ಗಾಡಿನ ನೀವು 80 kilometer ಓಡಿಸ್ಬೋದು. ಸೊ ಈ ಪಾರ್ಟ್ನಲ್ಲಿ ನಿಮಗೆ ಸ್ಟೀಲ್ ಸಪೋರ್ಟ್ ಕೊಟ್ಟಿರ್ತಾರೆ, ಫ್ಲ್ಯಾಟ್ ಆಗೋದಿಲ್ಲ ಅಷ್ಟು ಟೈರು. ಸೊ 80 kilometer ಸ್ಪೀಡಲ್ಲಿ ಅಪ್ ಟು 80 kilometers ಈವನ್ ಆಫ್ಟರ್ ಗೆಟಿಂಗ್ ಪಂಚರ್ಡ್ ಯು ಕ್ಯಾನ್ ಡ್ರೈವ್ ದಿಸ್ ಕಾರ್. ಆ್ಯಂಡ್ ದಟ್ಸ್ ಒನ್ ಅಡ್ವಾಂಟೇಜ್. ಆ್ಯಂಡ್ ಒನ್ ಮೋರ್ ಫೀಚರ್ ದಟ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಇಲ್ಲಿ. ಸೊ ಈ ಕಾರಿಗೆ ನಿಮಗೆ ಆಟೋಮೆಟಿಕ್ ವೈಪರ್ಸ್ ಬರುತ್ತೆ. ಸೊ ಆಟೋಮೆಟಿಕ್ ವೈಪರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ದೆರ್ ಇಸ್ ಅ ಸ್ಟೀರಿಯೋಟಾಪಿಕ್ ಕ್ಯಾಮ್ರಾ ಓವರ್ ದೇರ್ ಅಟ್ ದ ಫ್ರಂಟ್. So at the same time when wiper is working out, so the car detects that there is a rain which can also impact the braking. So ಅದೇನು ಕೆಲಸ ಮಾಡುತ್ತೆ ಅಂದರೆ, ಬ್ರೇಕ್ ಪ್ಯಾಡ್ ಮೇಲಿರೋ ರೈನ್ನ ಕೂಡ ವೈಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಅಟ್ ದ ಹೈ ಸ್ಪೀಡ್ಸ್, ಸೊ ಏನಾಗುತ್ತೆ ಅಂದರೆ ಬ್ರೇಕ್ ಪ್ಯಾಡ್ ಮತ್ತು ಬ್ರೇಕ್ ಡಿಸ್ಕ್ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಇಟ್ ವಿಲ್ ಬಿಕಮ್ ವೆರಿ ಲೆಸ್. ಸೊ ವೆನ್ ಯು ಆ್ಯಕ್ಚುಲಿ ಪ್ರೆಸ್ ಆನ್ ದ ಬ್ರೇಕ್ ಇಟ್ ವಿಲ್ ಗಿವ್ ಯು ಇನ್ಸ್ಟೆಂಟ್ ಬ್ರೇಕಿಂಗ್ ಪವರ್. ಸೊ ದಟ್ಸ್ ಅಬೌಟ್ ವೀಲ್ಸ್ ಆ್ಯಂಡ್ ಬ್ರೇಕ್ಸ್ ಹಿಯರ್. ಸೊ ಒಳಗಡೆ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವುಡ್ ಯು ಮೈಂಡ್ ಸಿಟ್ಟಿಂಗ್ ಇನ್ಸೈಡ್? ಸೊ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಇಸ್ ಆಲ್ವೇಸ್ ಬಿನ್ ದ ಹೈಲೈಟ್ ನಮ್ಮ ಬ್ರ್ಯಾಂಡ್ನಲ್ಲಿ. ಸೊ
ಸೊ ನೀವು ನೋಡಿದ್ರೆ ಎಲ್ಲ ಟಚ್ ಕಂಟ್ರೋಲ್ಸು ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಸೇವ್ 3 ಮೆಮೊರೀಸ್. ಲೆಟ್ಸೇ ನಾನು, ನಮ್ಮ ತಂದೆ ಅವ್ರು ನಮ್ಮ ತಂಗಿ ಗಾಡಿ ಓಡಿಸ್ತಿದ್ದಾರೆ ಅಂದ್ಕೊಳ್ಳಿ, ನಮ್ಮ 3 ಜನಕ್ಕೆ ಬೇಕಾಗಿರೋ ಸೆಟ್ಟಿಂಗ್ ಸೇವ್ ಮಾಡ್ಬೋದು. ಐ ಕ್ಯಾನ್ ಡೆಮಾನ್ಸ್ಟ್ರೇಟ್. ಲೆಟ್ಸ್ ಪುಟ್ ಇಟ್ ಆನ್ 1. ನೋಡಿ ಆಟೋಮೆಟಿಕ್ಕಾಗಿ ಸೀಟ್ ಮೂವ್ ಆಗ್ತಿದೆ. ಸೊ ವಿಚ್ ಈಸ್ ಮೈ ಹೈಟ್. ಸೊ ಬೇರೆ ಯಾರಾದರೂ ಕೂತ್ಕೊಂಡಿದ್ದೀವಿ, ಜಸ್ಟ್ ಪ್ರೆಸ್ ಅ ಬಟನ್, ಇಟ್ ವಿಲ್ ಕಮ್ ಟು ಯೋರ್ ಹ್ಯಾಂಡ್. ಸೊ ಯೋರ್ ಕಂಟ್ರೋಲ್ಸ್, ದಟ್ ಈಸ್ ಒನ್ ಹೈಲೈಟ್. ಆ್ಯಂಡ್ ಆ್ಯಂಬಿಯಂಟ್ ಲೈಟ್ ಅಂತ ನಾನು ಅವಾಗೇ ಹೇಳಿದೆ, ನಿಮಗೆ 64 ಕಲರ್ ಆಪ್ಷನ್ ಸಿಗುತ್ತೆ. ಸೊ ವಿಚ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ಅದರ್ ಬ್ರ್ಯಾಂಡ್. ಸೊ ಯು ಕ್ಯಾನ್ ಸಿ 64 ಕಲರ್ಸ್. ದಿಸ್ ಇಸ್ ಮೈ ಫೇವ್ರೆಟ್ ಕಲರ್. ಸೊ ಯು ಕ್ಯಾನ್ ಸಿ ದ ಎಂಟೈರ್ ಆ್ಯಂಬಿಯಂಟ್ ಲೈಟ್ಸ್ ಹಿಯರ್. ಆ್ಯಂಡ್ ಎಲ್ಲ ಕಡೆ ನಿಮಗೆ ಈವನ್ ಅದು ಲಿಟ್ ಆಗುತ್ತೆ, ಅನ್ಫಾರ್ಚುನೇಟ್ಲಿ ಕತ್ತಲಿಲ್ಲ. ಸೊ ಆ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಮಲ್ಟಿ ಫಂಕ್ಷನಲ್ ಸ್ಟೇರಿಂಗ್ ವೀಲ್ ಅಂತ ಕರಿತೀವಿ. ಎಲ್ಲ ಕಡೆ ಟಚ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಲೆಫ್ಟ್ ಕಂಟ್ರೋಲಿಂದ ಯು ಕ್ಯಾನ್ ಕಂಟ್ರೋಲ್ ದಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ವೆ ಪ್ರೆಸ್ ಆನ್ ಹೋಮ್, ಈ ಕಂಟ್ರೋಲ್ ಆನ್ ರೈಟ್ ಆಗುತ್ತೆ. ಆ್ಯಂಡ್ ರೈಟ್ ಸೈಡಿಂದ ಕಂಟ್ರೋಲ್ ಮಾಡಿದ್ರೆ ನನಗೆ ಮೇನ್ ಡ್ರೈವರ್ಸ್ ಡಿಸ್ಪ್ಲೇ ಬರುತ್ತೆ. ಸೊ ಐ ಕ್ಯಾನ್ ಗೆಟ್ ದ ನ್ಯಾವಿಗೇಷನ್ ಹಿಯರ್ ಇಟ್ ಸೆಲ್ಫ್. ಸೊ ಯೂಶಲಿ ಹೈವೇಸ್ ಎಲ್ಲ ಡ್ರೈವ್ ಮಾಡಬೇಕಾದ್ರೆ ರೂಟ್ ತಪ್ಪಿ ಹೋಗೋ ಚಾನ್ಸಸ್ ಇದೆ. ಅಂಥ ಟೈಮ್ನಲ್ಲಿ ನ್ಯಾವಿಗೇಷನ್ ಇಲ್ಲಿದ್ದರೆ ಯು ಕ್ಯಾನ್ ಆ್ಯಕ್ಚುಲಿ ಫಾಲೋ ಯುವರ್ ರೂಟ್. ಅನ್ಲೈಕ್ ಅದರ್ ಕಾರ್ಸ್ ನಿಮಗೆ ಗೇರ್ಸ್ ನಿಮಗೆ ಇಲ್ಲೇ ಬರುತ್ತೆ. ವೇರ್ ಜನರಲ್ ಕಾರ್ಸ್ನಲ್ಲಿ ರೈಟ್ ಇಂಡಿಕೇಟರ್ ಇರುತ್ತಲ್ಲ, ಇಲ್ಲೇ ಬರುತ್ತೆ. ಸೊ ದಿಸ್ ಇಸ್ ಡ್ರೈವ್, ರಿವರ್ಸ್ ಆ್ಯಂಡ್ ಪಾರ್ಕಿಂಗ್. ಆ್ಯಸ್ ಸೂನ್ ಆಸ್ ಯು ಪುಟ್ ಇಟ್ ಇನ್ ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಸೊ ಆ್ಯಸ್ ಸೂನ್ ಆಸ್ ಐ ಕೀಪ್ ಮೈ ಫೋನ್ ಚಾರ್ಜ್ ಆಯಿತು, ವಿಚ್ ಕ್ಯಾನ್ ಆಲ್ಸೋ ಶೋ ಇಯರ್ ಅಲ್ಲಿ ತೋರಿಸುತ್ತೆ. ಸೊ ಎ ಸಿ, ಇಟ್ಸ್ ಅ ಡ್ಯೂಯಲ್ ಝೋನ್ ಎ ಸಿ ಕಂಟ್ರೋಲ್. ಸೊ ಲೆಟ್ಸೇ ನನಗೆ 16 ಡಿಗ್ರೀಸ್ ಟೆಂಪ್ರೇಚರ್ ಬೇಕು. ಇಫ್ ಐ ಅನ್ಸಿಂಕ್ ಇಟ್, ನನಗೆ 20 ಡಿಗ್ರಿ, ನಿಮಗೆ 19 ಡಿಗ್ರಿ. ಸೊ 2 ಕಡೆ ಸಪ್ರೇಟ್ ಎ ಸಿ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಇಸ್ ಯು ಗೆಟ್ ಪ್ಯಾನರಾಮಿಕ್ ಸನ್ರೂಫ್ ಅಟ್ ಒನ್ ಟಚ್. ಒಂದೇ ಟಚ್ನಲ್ಲಿ ಸ್ಕ್ರೀನ್ ಹೋಗುತ್ತೆ ಆ್ಯಂಡ್ ಅಟ್ ದ ಸೆಕೆಂಡ್ ಟಚ್ ಗ್ಲಾಸ್ ಓಪನ್ ಆಗುತ್ತೆ. ಸೊ ಗ್ಲಾಸ್ ಕಂಪ್ಲೀಟ್ಲಿ ಓಪನ್ ಆಗೋದಿಲ್ಲ. ಯೂಶಲಿ ನಾವು ನೋಡಿರ್ತೀವಿ ಹೈವೇಲಿ ಮಕ್ಕಳೆಲ್ಲ ಕತ್ತು ಆಚೆ ಇಟ್ಕೊಂಡು ಓಡಾಡ್ತಿರ್ತಾರೆ, ವಿಚ್ ಇಸ್ ವೆರಿ ರಿಸ್ಕಿ. ಸೊ ಅದಕ್ಕೋಸ್ಕರ ಸೇಫ್ಟಿ ಫೀಚರ್ಸ್ಗೋಸ್ಕರ ಓನ್ಲಿ 35% ಆಫ್ ದ ಗ್ಲಾಸ್ ವಿಲ್ ಓಪನ್. ಸೊ ರೆಸ್ಟ್ ಆಲ್ ಆಸ್ ಮೂನ್ ಆ್ಯಂಡ್ ಪ್ಯಾನರಾಮಿಕ್ ಸನ್ರೂಫ್. ಇಲ್ಲಿ ಇಟ್ಸ್ ಜಸ್ಟ್ ಅ ರೆಗ್ಯುಲರ್ ಕಂಟ್ರೋಲ್. ನಿಮಗೆ ರೀಡಿಂಗ್ ಆ್ಯಂಡ್ ಕ್ಯಾಬಿನ್ ಲೈಟ್ಸ್ ಆನ್ ಆಗುತ್ತೆ. ಆ್ಯಂಡ್ ಸೇಫ್ಟಿ ಈಸ್ ಆಲ್ವೇಸ್ ಬೀನ್ ದ ಪ್ರಯಾರಿಟಿ ನಮ್ಮ ಕಾರ್ಸ್ನಲ್ಲಿ. ನಿಮಗೆ 7 ಏರ್ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಾನು ಹೇಳ್ದಂಗೆ ನಿಮಗೆ ಬ್ರೇಕ್ ಡ್ರೈಯಿಂಗ್, ಬ್ರೇಕ್ ಪ್ರೈಮಿಂಗ್ ಎಲ್ಲ ಫೀಚರ್ಸ್ ಸಿಗುತ್ತೆ. ಸೊ ಯಾವಾಗ ಈ ಕ್ಯಾಮ್ರಾ ನಿಮಗೆ ರೈನ್ ಡಿಟೆಕ್ಟ್ ಮಾಡುತ್ತೋ, ಇಟ್ ಕ್ಯಾನ್ ವರ್ಕ್ ಆನ್ ದ ಬ್ರೇಕ್ಸ್ ಆಸ್ ವೆಲ್. ಆ್ಯಂಡ್ ಸೊ ಐ ಡೋಂಟ್ ಹ್ಯಾವ್ ಟು ಟಾಕ್ ಅಬೌಟ್ ದ ಸೇಫ್ಟಿ ಬಿಕಾಸ್ ವಿ ಆರ್ ದ ಒನ್ಸ್ who started implementing the safety in the car, because in 1850s when we invented the car there was no brake shoes in the first car. So we realized moving thing hogbekadre we need to protect the people who are sitting inside, even the people outside. So ಕೆಲವೊಂದು cars especially sedans alli active bonnet anta barutte. So when the car is traveling from 5 to 55 km speed, let's say ಕಾರು 5 ರಿಂದ 55 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದೆ ಅಂದ್ಕೊಳ್ಳಿ, ಪೆಡೆಸ್ಟ್ರಿಯನ್ಗೆ ಏನಾದರೂ ಹಿಟ್ ಆಯ್ತಂದರೆ ಬೋನೆಟ್ಟು ನಿಮಗೆ 7 to 8 ಸೆಂಟಿಮೀಟರ್ ಈ ಕಡೆಯಿಂದ ಪಾಪಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಗಿವ್ ಯು ಕುಷನಿಂಗ್ ಎಫೆಕ್ಟ್. ಲೆಟ್ಸ್ ಸೇ ಪೆಡೆಸ್ಟ್ರಿಯನ್ ಬಿದ್ದಾದಮೇಲೆ ಅವ್ನು ಫಸ್ಟ್ ಇಂಪ್ಯಾಕ್ಟ್ ವಿಲ್ ಬಿ ಆನ್ ದ ಬೋನೆಟ್. ಸೊ ತಲೆಗೆ ಮೇಜರ್ ಹೆಡ್ ಇಂಜುರೀಸ್ ಆಗೋ ಚಾನ್ಸಸ್ ಇದೆ. ಟು ಪ್ರಿವೆಂಟ್ ದಟ್ 80 mm ಆಫ್ ಸಸ್ಪೆನ್ಷನ್ ಟ್ರಾವೆಲ್, ಇಟ್ ಕ್ಯಾನ್ ಆ್ಯಕ್ಚುಲಿ ಸೇವ್ ಸಮ್ಮನ್ಸ್ ಲೈಫ್. ಸೊ ಯಾರೂ ಅಷ್ಟೊಂದು ಡೀಪಾಗಿ ಥಿಂಕ್ ಮಾಡಿಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ. ವಿ ಹ್ಯಾವ್ ಗಾನ್ ಸೋ ಡೆಪ್ತ್ ಆ್ಯಂಡ್ ವಿ ಹ್ಯಾವ್ ಆ್ಯಕ್ಚುಲಿ ಇನ್ವೆಂಟೆಡ್ ದೀಸ್ ಫೀಚರ್ಸ್. ಆ ಫೀಚರ್ಸ್ ನಿಮಗೆ ಎ, ಸಿ ಆ್ಯಂಡ್ ಇ ಕ್ಲಾಸಲ್ಲಿ, ಈವನ್ ಎಸ್ ಕ್ಲಾಸಲ್ಲೂ ಸಿಗುತ್ತೆ. ಆ್ಯಸ್ ಇಟ್ಸ್ ಎ GLA SUVsಲ್ಲಿ ಡಸಂಟ್ ಮ್ಯಾಟರ್. ಸೊ ಆ ಫೀಚರ್ ಇರೋದ್ರಿಲ್ಲ, ಬಟ್ ಆಲ್ ದ ಸೆಡಾನ್ಸ್ ಹ್ಯಾವ್ ದಟ್ ಫೀಚರ್. ಆ್ಯಂಡ್ ವಿ ಆರ್ ದ ಫಸ್ಟ್ ಒನ್ ಟು ಇನ್ವೆಂಟ್ ದ ABS ಇನ್ ಅ ಕಾರ್. ವಿ ಆರ್ ದ ಫಸ್ಟ್ ಒನ್ ಟು ಪುಟ್ ಅ ಸೀಟ್ ಬೆಲ್ಟ್ ಇನ್ ದ ಕಾರ್. ವಿ ಆರ್ ದ ಫಸ್ಟ್ ಒನ್ ಟು ಆ್ಯಕ್ಚುಲಿ ಮೇಕ್ ದ ಕ್ರ್ಯಾಶ್ ಟೆಸ್ಟ್ ಹ್ಯಾಪನ್. NCAP ಎಲ್ಲ ಈಗಿದೆ. So in 1860s itself we had our own testing. Sorry, not in 1860s, 1960s. So we used to conduct our own crashing. And Bella Berini is also known as father of safety, automobile safety. He used to work with Mercedes-Benz, and I'm proud to say we own more than 2,500 patents in automobile safety. So which includes airbags, ABS, ESP, which is traction control. All these features were put in S-Class for the first time. And if you see the history and the timeline, S-Class will borrow features after 10 years down the line, all the cars get available irutte. So that's how progressive Mercedes-Benz always have been. And we also look forward to drive this automobile industry in the same way.
ಲೆಟ್ಸ್ ಗೆಟ್ ಬ್ಯಾಕ್ ಟು ಬ್ಯಾಕ್ ಸೀಟ್ ಆ್ಯಂಡ್ ನಾನು ನಿಮಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಫೀಚರ್ಸ್ ಇದೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಸೊ ಎಲ್ಲ ಟಚ್ ಕಂಟ್ರೋಲ್, ಎಲ್ಲ ವಿಂಡೋಸ್, ಸನ್ರೂಫ್ ಆ್ಯಂಡ್ ಆಲ್ ದಿ ಎಲೆಕ್ಟ್ರಿಕ್ ಕಂಟ್ರೋಲ್ ಥಿಂಗ್ಸ್ ಆಲ್ ಆರ್ ಪಿಂಚ್ ಕಂಟ್ರೋಲ್. ಸೊ ವಿ ಆಲ್ಸೋ ಗಿವ್ ಸೇಫ್ಟಿ ಫಾರ್ ಹ್ಯೂಮನ್ಸ್ ಆ್ಯಂಡ್ ಆಲ್ಸೋ ಅವರ್ ಪೆಟ್ಸ್. ಯೂಶಲಿ ಸಮ್ಟೈಮ್ಸ್ ಪೆಟ್ಸ್ ಇರುತ್ತೆ, ಕತ್ತೊರ್ಗಡೆ ಹಾಕಿರುತ್ತೆ, ಯು ಸಿ ಪಿಂಚ್ ಕಂಟ್ರೋಲ್ ಇರೋದ್ರಿಂದ ಇಟ್ಸ್ ಆಲ್ವೇಸ್ ಸೇಫ್. ಆ್ಯಂಡ್ ಮಕ್ಕಳು ಇರ್ತಾರಲ್ವ ಕೆಲವೊಂದು ಸತಿ ಕಾರ್ನಲ್ಲಿ, ಯಾರ್ಯಾರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ಇನ್ ದ್ಯಾಟ್ ಕೇಸ್ ಇಟ್ ವಿಲ್ ಹೆಲ್ಪ್. ಎಲ್ಲ ಒನ್ ಟಚ್ ಫಂಕ್ಷನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಕಂಟ್ರೋಲ್ ದ ಬೂಟ್ ಫ್ರಮ್ ಹಿಯರ್ ವಿತ್ ಒನ್ ಟಚ್. ಬೂಟ್ ಸ್ವಿಚ್ ಇಲ್ಲಿ ಇರುತ್ತೆ. ಲೆಟ್ಸ್ ಗೆಟ್ ಬ್ಯಾಕ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಯು ಸಮ್ ಮೋರ್ ಫೀಚರ್ಸ್ ವಿ ಹ್ಯಾವ್ ಆಡೆಡ್ ಎಟ್ ದ ಬ್ಯಾಕ್. ಫಸ್ಟ್ ಆಫ್ ಆಲ್ ಮೈ ಕ್ವಶನ್, ಹೌಸ್ ದ ಸೀಟ್ ಕಂಫರ್ಟ್ ಎಟ್ ದ ಬ್ಯಾಕ್? ಹೆಂಗಿದೆ? ತುಂಬ ಚೆನ್ನಾಗಿದೆ. ಸಪೋರ್ಟ್ ಆ್ಯಕ್ಚುಲಿ ಹಾಂ, ಟೈ ಸಪೋರ್ಟ್ ನಾರ್ಮಲ್ ಆಗಿ ನಾವು ಮಾತಾಡ್ತೀವಿ, ಟೈ ಸಪೋರ್ಟ್ ಹೇಗಿದೆ ಲೆಗ್ ರೂಮ್ ನೀ ರೂಮ್ ಬಗ್ಗೆ. ಈ ಲೆಗ್ ರೂಮ್ ನೀ ರೂಮ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಹೌದು, ತುಂಬಾ ಚೆನ್ನಾಗಿದೆ. ಬಟ್ ಟೈ ಸಪೋರ್ಟ್ ನನಗೆ ಫೀಲ್ ಆಗ್ತಿರೋದು ಏನ್ ಕರು ಕೊಟ್ಟಿದಾರಲ್ಲ, ಎಕ್ಸ್ಟ್ರಾ ಸಪೋರ್ಟ್ ಕೊಡ್ತಾ ಇದೆ ಇಲ್ಲಿ. ಕರೆಕ್ಟ್. ಇನ್ನೊಂದೇನಂದ್ರೆ ನಿಮಗೆ ಟೂ ಮಚ್ ಆಫ್ ಥೈ ಸಪೋರ್ಟ್ ಕ್ಯಾನ್ ಆಲ್ಸೋ ಬ್ಲಾಕ್ ದ ಬ್ಲಡ್ ಟ್ರಾನ್ಸ್ಮಿಷನ್ ಫ್ರಮ್ ಹಿಯರ್ ಟು ದ ಬಾಟಮ್. ಈ ಸೀಟ್ಸು, ಆಲ್ ದ ಸೀಟ್ಸ್ ಇನ್ ಮರ್ಸಿಡೀಸ್ ಬೆನ್ಸ್ ಆ್ಯಕ್ಚುಲಿ ಡಿಸೈನ್ ಬೈ ಆರ್ಥೋಪೆಡಿಕ್ ಡಾಕ್ಟರ್. ಸೊ ಅದರಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಕಂಫರ್ಟ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಯು ಡೋಂಟ್ ಫೀಲ್ ಟಯರ್ಡ್. ಯೂಶಲಿ ಕಾರಲ್ಲಿ ಹೋಗುವಾಗ ಅಪ್ಪ ಇಳಿದ್ಬಿಟ್ಟು ಕಾಲು ಸ್ಟ್ರೆಚ್ ಮಾಡೋಣಪ್ಪ ಅನಿಸುತ್ತೆ, ಅದೆಲ್ಲ ನಿಮ್ಗೆ ಯೂಶಲಿ ಇದರಲ್ಲಿ ಫೀಲ್ ಆಗೋದಿಲ್ಲ. ಆ್ಯಂಡ್ ದಿಸ್ ಸೀಟ್ಸ್ ಆರ್ ಎಸ್ಪೆಷಲಿ ಡಿಸೈನ್ ಬೈ ಬ್ಯಾಂಗ್ಳೂರ್ R&D ಟೀಮ್. ಸೊ ಮರ್ಸಿಡೀಸ್ ಬೆನ್ಸು ಈಗ ಇಂಡಿಯನೈಸ್ ಆಗಿಬಿಟ್ಟಿದೆ. ಆ್ಯಂಡ್ ವಿ ಹ್ಯಾವ್ ಅವರ್ ಓನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಇನ್ ದ ಬ್ಯಾಂಗ್ಳೂರ್. ಸೊ ಈಗ ಸೀಟ್ಸ್ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಇಂಡಿಯನ್ ಆರ್ಥೋಪೆಡಿಕ್ಸ್ ವಿ ಆರ್ ಆಲ್ಸೋ ಮೇಕಿಂಗ್ ಸೀಟ್ಸ್, ಬ್ಯಾಕ್ ಸೀಟ್ಸ್ ಫಾರ್ ಇಂಡಿಯಾ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಬೀಯಿಂಗ್ 30 years in Indian market, we know what actually Indian market requires and what best we can serve for Indian market. So let's say E-Class ಅಂತ ತಗೊಳ್ಳಿ, E-Classನಲ್ಲಿ ಎಕ್ಸ್ಟೆಂಡೆಡ್ ವೀಲ್ ಇಂಡಿಯಾದಲ್ಲಿ ಮಾತ್ರ ಸಿಗುತ್ತೆ. ಆ್ಯಂಡ್ ದಟ್ಸ್ ಓನ್ಲಿ ಫಾರ್ ಇಂಡಿಯನ್ಸ್. ಬಿಕಾಸ್ ಯಾಕಂದರೆ ನಮಗಿರೋ ರೋಡ್ ಕಂಡೀಷನ್ಸ್ ಆ್ಯಂಡ್ ಆರ್ ಫ್ಯಾಮಿಲೀಸ್, E-Class ಬೆಸ್ಟ್ ಸರ್ವ್ಸ್ ದ ಬೆಸ್ಟ್ ಪರ್ಪಸ್. ಅದಕ್ಕೋಸ್ಕರನೇ ಮರ್ಸಿಡೀಸ್ ಬೀಯಿಂಗ್ so proactive and doing so many things which gives best value for money products in terms of luxury products in India. So boot space would be around 425 liters. So boot can be controlled with one touch nimge allu irutte control, and with your key also you can operate it, or you just go back, push the button, it will open, and you can just close it with one touch. And our motto has always been to first move the world. That's how we actually driven this industry itself. So in 1885 if there was no car invented by Carl Benz, probably ನಮಗೊಂದು 50 ವರ್ಷನಾದರೂ ಆಗೋದೇನೋ. nobody knows. Of course ಒಬ್ರು ಮಾಡಿಲ್ಲ ಅಂದರೆ ಇನ್ನೊಬ್ರು ಮಾಡ್ತಾರೆ. ಆ್ಯಂಡ್ I have the pride that I'm working with such company who have been the pioneers of automobile industry. And also ಸೇಫ್ಟಿ ಅಂತ ಬಂದಾಗ ಈ ಕಾರ್ನಲ್ಲಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಸೇಫ್ಟಿ ಇದೆ. ಅದೇನು ಕೆಲಸ ಮಾಡುತ್ತೆ ಅಂದರೆ, ಲೆಟ್ಸೇ ನೀವು ಸಡನ್ನಾಗಿ ಬ್ರೇಕ್ ಪ್ಯಾಡಲ್ ಪ್ರೆಸ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಅಫ್ಕೋರ್ಸ್ ಬಿಕಾಸ್ ಆಫ್ ಪ್ಯಾನಿಕ್ ಓನ್ಲಿ ಇನ್ ಹೈವೇಸ್ ಯು ಆರ್ ಪ್ರೆಸಿಂಗ್ ದಟ್ ಬ್ರೇಕ್. ಸೊ ಕಾರು ಆಕ್ಸಿಡೆಂಟ್ನ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿ ಏನಾಗುತ್ತೆ ಅಂದರೆ, ನೀವು ಅಲ್ಲಿ ನೋಡ್ಬೋದು SOS ಅಂತ ಒಂದು ಬಟನ್ ಇರುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ಕನೆಕ್ಟೆಡ್ ಟು ಬಾಷ್ ಸೆಂಟರ್ ಇನ್ ಬ್ಯಾಂಗ್ಳೂರ್. ಎನಿ ಕಾಲ್ ದಟ್ ಈಸ್ ಬೀನ್ ಮೇಡ್ ಇನ್ ಇಂಡಿಯಾ, ಇಟ್ ಕನೆಕ್ಟ್ಸ್ ಟು ಬ್ಯಾಂಗ್ಳೂರ್ ಬಾಷ್ ಸೆಂಟರ್. ಸೊ ಈಚ್ ಕಾಲ್ charges would be for us would be $17. But for the customer safety we are ready to sacrifice it. ಏನಾಗುತ್ತೆ ಅಂದರೆ, ಕಾಲ್ ಹೋದಾಗ ನಿಮಗೆ ಆನ್ ಸ್ಪಾಟ್ ಎಲ್ಲಿ ವೆಹಿಕಲ್ ಲೊಕೇಶನ್ ಇದೆಯೋ ಆ ಲೊಕೇಶನ್ಗೆ ಆ್ಯಂಬುಲೆನ್ಸ್ನ ಕಳಿಸ್ತಾರೆ, ಫೈರ್ ಇಂಜಿನ್ನ ಕಳಿಸ್ತಾರೆ, ಆ್ಯಂಡ್ ಪೊಲೀಸ್ ವಿಲ್ ಕಮ್ ಬೈ ದೆಮ್ಸೆಲ್ಫ್. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಿಮ್ಮ ಜೊತೆ ಮಾತಾಡಿ ಏನೇನು ರಿಕ್ವೈರ್ಮೆಂಟ್ಸು ಹಾಸ್ಪಿಟಲಿಗೆ ಬೇಕೋ, ಹಾಸ್ಪಿಟಲಲ್ಲಿ ಡಾಕ್ಟರ್ ಪ್ರಿಪೇರ್ ಆಗಬೇಕೋ ಅದನ್ನೆಲ್ಲ ಮಾಡಿರ್ತಾರೆ. ಸೊ ವೆನ್ ಸಚ್ ಸಿಚುವೇಶನ್ಸ್ ಹ್ಯಾಪನ್ಸ್, safety is at the best. And there are all the other brands that are doing not up to the level that we have made things organized. And also nimge voice control barutte. For example, hey Mercedes, how can I help? Increase the fan speed. ಈ ರೀತಿ voice commands irutte. And also Mercedes own navigation is now tied up with Google. So let's say you want to go to Bangalore Kantirava Stadium, you can call up the Kantirava and ask if they can provide you a schedule. All that can be done without even touching your phone. So all that convenient features adds to enhancing your driving experience in Mercedes-Benz. ಪುರುಷೋತ್ತಮ್ ಸರ್ ಮಾತ್ರ ಎಷ್ಟು ಮರ್ಸಿಡೀಸ್ ಬೆಂಜ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ನನಗೆ ಗೊತ್ತಿಲ್ಲದ ವಿಷಯ ಆ್ಯಂಡ್ ನಿಮಗೂ ತುಂಬ ಜನಕ್ಕೆ ಈ ವಿಚಾರಗಳು ಗೊತ್ತಿರಲ್ಲ, ತುಂಬ ತಿಳಿಸ್ಕೊಟ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಸರ್, ಪ್ರೈಸ್ ರೇಂಜ್ ಏನಿದೆ ಈ ಗಾಡಿದು? ಸರ್, ಇದು GLA 200 1.3 ಲೀಟರ್ ಪೆಟ್ರೋಲ್. ಇದ್ರದ್ದು ಆನ್ ರೋಡ್ ಪ್ರೈಸಿಗೆ 67 lakhs ಇದೆ.
and there will always be different categories and different offers that are available. So ನೀವು ಅಕ್ಷಯ್ ಮೋಟರ್ಸ್ ಮೈಸೂರು ರೋಡ್ ಕಾಂಟ್ಯಾಕ್ಟ್ ಮಾಡಿ, ನನ್ನ ಹೆಸರು ಪುರುಷೋತ್ತಮ್ ಅಂತ ಹೇಳಿ. ಸೊ ವಿ ವಿಲ್ ವರ್ಕ್ ಔಟ್ ದ ಬೆಸ್ಟ್ ಡೀಲ್ ಫಾರ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ವಿಚ್ ಐ ವುಡ್ ಲೈಕ್ ಟು ಆ್ಯಡ್ ಆನ್, ಕೋವಿಡ್ ಟೈಮಲ್ಲಿ ಓಲ್ಡ್ ವರ್ಲ್ಡ್ ವಾಸ್ ಶಟ್ ಡೌನ್ ಫಾರ್ 3 years. ಆ ಟೈಮ್ನ ನಾವು ಹೆಂಗೆ ಯೂಟಿಲೈಸ್ ಮಾಡಿದ್ವಿ ಅಂದರೆ, ವಿ ಹ್ಯಾವ್ ಸ್ಪೆಂಟ್ ಅರೌಂಡ್ 450 crores ಫಾರ್ ಇಂಡಿಯಾ ಆ್ಯಂಡ್ ಲೆಟ್ಸ್ ಎ ಎಂಟೈರ್ ವರ್ಲ್ಡ್. ನಾವೀಗ ROTF ಅಂತ ಸೆಟಪ್ ಮಾಡಿದ್ದೀವಿ. ಇಟ್ ಈಸ್ ಮೆಂಟ್ ಟು ಬಿ ರಿಟೇಲ್ ಆಫ್ ದಿ ಫ್ಯೂಚರ್. How it works is, just like Amazon, you can actually go to mercedes-benz.in and you can configure your own car. You don't need to walk into the store. But I would really suggest everybody to walk into the store, because you don't know what Mercedes-Benz, and we are there to provide you more information on Mercedes-Benz, and because there are so many features available. ನಾವು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತೀವಿ ನಿಮಗೆ ಕಾರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಆ್ಯಂಡ್ ಪುಟ್ ವ್ಯಾಲ್ಯೂ ಟು ದ ಮನಿ ದಟ್ ಯು ಸ್ಪೆಂಡಿಂಗ್. Thanks to Amrita Inco again for having us here, and we would be much more honored and welcome to be taking participate in next events as well. ಗಾಡಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟು ಇದೇ ಥರ ನಮಗೂ ಆಪರ್ಚುನಿಟಿ ಸಿಗ್ತಾ ಇರಲಿ, ನಿಮ್ಮನ್ನು ಈ ಥರ ನಮ್ಮ ಜಾಗಕ್ಕೆ ಕರ್ಸ್ಕೊಳ್ಳೋದಕ್ಕೆ. ಖಂಡಿತ. ಆ್ಯಂಡ್ ನೀವೇನಾದರೂ ಮರ್ಸಿಡೀಸ್ ಬೆನ್ಸ್ ಗಾಡಿ ಬಗ್ಗೆ ತಿಳ್ಕೋಬೇಕು ಮತ್ತು ಆ ಗಾಡಿನ ಏನಾದರೂ ನೋಡ್ತಿದ್ರೆ, ಪುರುಷೋತ್ತಮ್ ಸರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ. ಸೊ ನೋಡಿದ್ರಲ್ಲ, ನಿಮಗೆ ಗೊತ್ತು ಅವ್ರು ಯಾವ ರೀತಿ ಹಂಬಲ್ ಪರ್ಸನ್ ಆ್ಯಂಡ್ ಎಷ್ಟು ಇನ್ಫಾರ್ಮೇಷನ್ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನಿಮಗೂ ಖುಷಿಯಾಗುತ್ತೆ. ನೀವು ಒಂದು ಸಲ ಅಕ್ಷಯ ಮೋಟರ್ಸ್ಗೆ ವಿಸಿಟ್ ಮಾಡಿದ್ರೆ 100% 1 hour ಅವರು ಇಡೀ ಬೆನ್ಸ್ ಬಗ್ಗೆ ನಿಮಗೆ ಹಿಸ್ಟ್ರಿ ಸಮೇತ ಗಾಡಿ ಬಗ್ಗೆನೂ ತಿಳಿಸ್ಕೊಟ್ಬಿಡ್ತಾರೆ. ಸೊ 1 hour ಅಲ್ಲ, ಅವತ್ತಿನ ದಿನ ನಿಮಗೋಸ್ಕರನೇ ಇಟ್ಟಿರ್ತೀವಿ. ಬನ್ನಿ, ನಾಟ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಕಾರ್. ನಿಮಗೆ ಪ್ಯಾಷನ್ ಇದೆ ಅಂದರೆ ವಿ ಕ್ಯಾನ್ ಆಲ್ಸೋ ಶೋ ಯು ಅರೌಂಡ್ ಆಲ್ ದಿ ಕಾರ್ಸ್ ಅವೈಲೇಬಲ್ ಇನ್ Mercedes-Benz. ಎಲ್ಲ ಫೀಚರ್ಸು ನೋಡಿ ತಿಳ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ನೋ ಮಚ್ ಮೋರ್ ಅಬೌಟ್ ಅವರ್ ಟೀಮ್. ಯಾಕಂದರೆ ಕಾರ್ ಅನ್ನೋದು ಈಸ್ಕೊಳ್ಳೋದು ಮಾತ್ರ ಮೇಜರ್ ಪಾರ್ಟ್ ಅಂದ್ಕೊಳ್ತೀವಿ. ಆಲ್ಸೋ ಮೇಂಟೈನಿಂಗ್ ಇಟ್ ಈಸ್ ಅ ಮೇಜರ್ ಟಾಸ್ಕ್. ಯಾಕಂದರೆ ಇದೊಂಥರ ಮಗುನ ಸಾಕೋ ರೀತಿ. ಒಂದು ಮಗುನ ಹೆಂಗೆ ನಾವು ಶಾಲೆಗೆ ಸೇರಿಸಿ ಯೂನಿಫಾರ್ಮ್ ಕೊಡಿಸಿ ಬೆಳೆಸಿ, ಅದೇ ರೀತಿ ನಮ್ಮ ಕಾರ್ನ ನಾವು ನೋಡ್ಕೊಬೇಕು. ಸೊ ಅದೇ ರೀತಿ ನಮ್ಮ ಸರ್ವಿಸ್ ಟೀಮ್ ಜೊತೆ ಮಾತಾಡಿಸ್ತೀವಿ. ಯು ಕ್ಯಾನ್ ರಿಯಲಿ ನೋ ಆರ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ಈಸಿ ಆ್ಯಂಡ್ ಕನ್ವೀನಿಯಂಟ್ ಇಟ್ ಈಸ್ ಟು ಮೇಂಟೈನ್ ಅ Mercedes-Benz car. And I'll always be there to help you out through your luxurious journey. Thank you so much, sir. Thank you.